ಸಂಚಿಕೆ ಶೂನಲ್ಲಿ ಶಾಂತಿ ಹಾಗೂ ಮನೋಜ ಡಯಟ್ ಫುಡ್ ನ ತಿಂತಾ ಇರ್ತಾರೆ. ಮಿಕ್ದವ್ರು ಎಲ್ಲರೂ ಪಿಜ್ಜಾ ತಿಂತಾ ಇರ್ತಾರೆ. ಆಗ ರಂಗನಾಥ್ ಅವರು ಶಾಂತಿ ಒಂದ್ ಮಾತು ಹೇಳ್ತೀನಿ ನೆನ್ಪಿಟ್ಕೋ, 10 ವರ್ಷ ತುಂಬಿದ ಮಕ್ಕಳು ಅಪ್ಪ ಅಮ್ಮನ ಕೈ ಹಿಡ್ಕೊಂಡು ನಡೆಯೋದನ್ನ ಬಿಡಬೇಕು. 15 ವರ್ಷ ತುಂಬಿದ ಮಕ್ಕಳು ಹಠ ಮಾಡೋದನ್ನ ಬಿಡಬೇಕು. 20 ವರ್ಷ ತುಂಬಿದ ಮಕ್ಕಳು ಅನಾವಶ್ಯಕವಾಗಿ ಮಾತಾಡೋದನ್ನೇ ನಿಲ್ಲಿಸಬೇಕು. 25 ವರ್ಷ ಆದವರು ಸೂರ್ಯೋದಯದ ನಂತರ ಹೇಳೋದನ್ನ ಬಿಡಬೇಕು. 30 ವರ್ಷ ಆದವರು ಮೊದಲು ಹೊಟ್ಟೆ ತುಂಬಾ ತಿನ್ನೋದನ್ನ ನಿಲ್ಲಿಸಬೇಕು. 35 ವರ್ಷ ಮೇಲ್ಪಟ್ಟವರು ಸಿಹಿ ತಿನ್ನೋದನ್ನೇ ಬಿಟ್ಬಿಡ್ಬೇಕು. 40 ವರ್ಷ ಆದವರು ರಾತ್ರಿ ಊಟ ಮಾಡೋದನ್ನೇ ಬಿಡಬೇಕು. 45 ವರ್ಷ ಆದವರು ಎಣ್ಣೆ ಪದಾರ್ಥನೆಲ್ಲ ನಿಲ್ಲಿಸ್ಬಿಡ್ಬೇಕು. 55 ವರ್ಷ ತುಂಬಿದವರು ಆಯಾಸದ ಕೆಲಸ ಮಾಡೋದನ್ನ ಬಿಡಬೇಕು. 60 ವರ್ಷ ಆದವರು ಉಪದಾಸ್ಯ ಮಾಡೋದನ್ನೇ ಬಿಟ್ಬಿಡ್ಬೇಕು ಅಂತ ಮನೋಜ ಹೇಳ್ತಾನೆ. ಹಾಗಲ್ಲ ಕಣೋ, ನಿಂತರ ಹಣದ ಮೇಲಿನ ಆಸೆನೇ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ ರಂಗನಾಥ್. ಹಾಗೆ 70 ವರ್ಷ ಆದವರು ನಾನಿನ್ನು ಬದುಕಬೇಕು ಅನ್ನೋ ಆಸೆನೇ ಬಿಟ್ಬಿಡ್ಬೇಕು. ಅಯ್ಯೋ ಅಪ್ಪ, ಅದೆಲ್ಲ ನಮ್ಗೆಲ್ಲ ಅಪ್ಲೈ ಆಗಲ್ಲ, ಸುಮ್ನೆ ಇರಿ ಅಂತ ಹೇಳ್ತಿರ್ತಾನೆ ಮನೋಜ. 80 ವರ್ಷ ಆದವರು ಭೂಮಿನೇ ಬಿಟ್ಬಿಡ್ಬೇಕು. ಇವೆಲ್ಲ ಆರೋಗ್ಯವಂತ ದೇಹಕ್ಕೆ ಆನಂದ ಕೊಡೋ ಸಲಹೆಗಳು ಅಂತ ಹೇಳ್ತಿರ್ತಾರೆ. ಅರ್ಥ ಆಯ್ತೇನೆ ಶಾಂತಿ ಅಂತ ಶಾಂತಿನ ಕೇಳಿದಾಗ, ನೋಡಿ ಸದ್ಯಕ್ಕೆ ನಾವೀಗ ಉಪ್ಪು ಹುಳಿ ಖಾರ ಎಲ್ಲ ಬಿಟ್ಬಿಟ್ಟಿದೇವಿ, ಈಗ ಅಷ್ಟೇ ಸಾಕು, ನೀನ್ ತಿನ್ನೋ ಮನೋಜ, ಅವ್ರ ಮಾತನ್ನೆಲ್ಲ ಕೇಳ್ಬೇಡ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನೋಡೇ ಅದ್ರ ಜೊತೆ ಈ ಸಣ್ಣತನ, ಕಿತಾಪತಿ, ಚಾಡಿ ಹೇಳೋದು, ತಂದಾಕೋದು ಇದನ್ನೆಲ್ಲ ಬಿಟ್ಬಿಡು, ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಪಿಜ್ಜಾ ತಿಂತಾ ಇರ್ತಾರೆ. ಹಾಗೆ ಶಾಂತಿ ಹಾಗೂ ಮನೋಜನ ಹೊಟ್ಟೆ ಉರ್ಸೋಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಆಗ ಮನೋಜ, ರಬ್ಬರ್ ಇದ್ದಂಗಿದೆ, ಅದ್ ಹೇಗೆ ಜಗ್ದು ಜಗ್ದು ತಿಂತಾರೋ ಏನೋ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾನೆ. ಆಗ ಶಾಂತಿ, ಸುಮ್ನಿರೋ, ನಮ್ಮ ಮನಸ್ಸು ಆ ಕಡೆನೇ ವಾಲ್ತಾ ಇದೆ, ಇವನೊಬ್ನು ಅಂತ ಹೇಳಿ ಮನೋಜನ್ಗೆ ಬೈತಿರುವಾಗ, ಅಮ್ಮ ನನಗೂ ಹಾಗೆ ಆಗ್ತಾ ಇದೆ ಅಮ್ಮ, ಎಲ್ಲಿ ನಾವು ಸೋತೋಗ್ತೀವೋ ಅಂತ ಹೇಳಿ ಆ ರೀತಿ ಹೇಳ್ದೆ ಅಂತ ಹೇಳಿ ಡಯಟ್ ಫುಡ್ನೇ ಒಲದ ಮನಸ್ಸಿಂದ ತಿಂತಾ ಇರ್ತಾರೆ. ಆಗ ರಂಗನಾಥ್ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಪಿಜ್ಜಾನ ತಿಂತಿರುವಾಗ, ನಮ್ಮ ಊಟನೂ ಅಷ್ಟೇ ಚೆನ್ನಾಗಿದೆ ಅಂತ ಶಾಂತಿ ಹೇಳ್ತಾಳೆ. ಗೊತ್ತಾಗ್ತಾ ಇದೆ ಕಣೆ, ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಅಂತ ಹೇಳಿ ರಂಗನಾಥ್ ಅವರು ರೇಗಿಸ್ತಾ ಇರ್ತಾರೆ. ಆಗ ಶಾಂತಿ, ಸ್ವಲ್ಪ ಕಮ್ಮಿ ತಿನ್ನಿ, ರಾತ್ರಿ ನೀರ್ಗೆ ಸಮಸ್ಯೆ ಆಗ್ಬೋದು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಬೈತಾ ಇರ್ತಾರೆ. ಮಲ್ಕೊಂಡಿರೋ ಮನೋಜನ್ಗೆ ಮೋಟರ್ ಶಬ್ದ ಕೇಳಿ ಸಡನ್ ಆಗಿ ಎಚ್ಚರ ಆಗುತ್ತೆ. ಇಷ್ಟೊತ್ತಿನಲ್ಲಿ ಯಾರಪ್ಪ ಮೋಟರ್ ಆನ್ ಮಾಡಿರೋದು ಅಂತ ಹೇಳಿ ಮತ್ತೆ ಮಲ್ಕೋತಾನೆ. ಓ, ಇವಾಗ ಶಬ್ದ ಆಫ್ ಆಯ್ತು ಅಂತ ಮಲ್ಕೊಂಡಾಗ ಮತ್ತೆ ಶಬ್ದ ಕೇಳಿಸುತ್ತೆ. ಅಯ್ಯೋ, ನನಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕು, ಅಯ್ಯೋ ಅಮ್ಮ ಹೊಟ್ಟೆ ಇದ್ಯಾಕೆ ಈಗ ಈ ರೀತಿ ನೋಯ್ತಾ ಇದೆ ಅಂತ ಹೇಳಿ ನೀರ್ ಕುಡಿಯೋಕಂತ ನೋಡ್ತಾನೆ. ನೀರ್ ಸಹ ಇರಲ್ಲ. ಈ ರೋಹಿಣಿಗೆ ನೀರ್ ಸಹ ತಂದಿಡೋಕಾಗಲ್ಲ ಅಂತ ರೋಹಿಣಿನ ಬೈತಾ ವಾಶ್ರೂಮ್ಗೆ ಎದ್ದು ಹೋಗ್ತಾನೆ ಮನೋಜ. ಈ ಕಡೆ ರೂಮಲ್ಲಿ ಮಲ್ಕೊಂಡಿರೋ ಶಾಂತಿಗೂ ಎಚ್ಚರ ಆಗುತ್ತೆ. ಅಯ್ಯೋ ಅಮ್ಮ, ಇದ್ಯಾಕೆ ಈ ರೀತಿ ಸಂಕಟ ಆಗ್ತಾ ಇದೆ ಅಂತ ಹೇಳಿ ಹೊಟ್ಟೆ ಹಿಡ್ಕೊಂಡು ನರಳಾಡ್ತಾ ಇರ್ತಾಳೆ. ಅಲ್ಲೇ ಇರೋ ನೀರಿನ ಬಾಟಲ್ನ ತಗೊಂಡು ಸ್ವಲ್ಪ ನೀರಿರ್ತವೆ ಅವನ್ನ ಕುಡಿದು ಮತ್ತೆ ಮಲ್ಕೋತಾಳೆ ಶಾಂತಿ. ಆದ್ರೆ ಹೊಟ್ಟೆ ನೋವು ಮಾತ್ರ ಕಮ್ಮಿ ಆಗಲ್ಲ, ಮತ್ತೆ ಹೊಟ್ಟೆ ನೋವು ಜಾಸ್ತಿ ಆಗಿ ಅಯ್ಯೋ ಅಮ್ಮ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವಳು ಸಹ ವಾಶ್ರೂಮ್ಗೆ ಹೋಗ್ತಾಳೆ. ಹೊಟ್ಟೆ ನೋವು ಜಾಸ್ತಿ ಆಗಿ ಮನೋಜ ಹಾಗೂ ಶಾಂತಿಗೆ ಇಬ್ರಿಗೂ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ. ಇಬ್ರು ಪದೇ ವಾಶ್ರೂಮ್ಗೆ ಹೋಗಿ ತುಂಬಾ ಸುಸ್ತಾಗಿರ್ತಾರೆ. ತುಂಬಾ ಸುಸ್ತಾದ ಮನೋಜ, ಅಯ್ಯೋ ಆಗ್ತಾ ಇಲ್ಲ, ಇದಕ್ಕೆಲ್ಲ ನಮ್ಮ ಅಮ್ಮನೇ ಕರೆಕ್ಟು ಅಂತ ಹೇಳಿ ರೂಮಿಂದ ಹೊರಗಡೆ ಬರ್ತಾನೆ. ಈ ಕಡೆ ಶಾಂತಿನೂ ಸಹ ನೀರ್ ಖಾಲಿಯಾಗಿರೋದ್ರಿಂದ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ನೀರ್ ಕುಡಿಯೋಕಂತ ಹೇಳಿ ಹಾಲಿಗೆ ಬರ್ತಾಳೆ. ತುಂಬಾ ಸುಸ್ತಾಗಿರೋದ್ರಿಂದ ಶಾಂತಿಗೆ ಲೈಟ್ ಎಲ್ಲಿದೆ ಅಂತನೂ ಗೊತ್ತಾಗ್ತಿರಲ್ಲ. ಲೈಟ್ ಹಾಕ್ತಂತ ಶಾಂತಿ ಅಲ್ಲೇ ಸೋಫಾದ ಮೇಲೆ ಬೋರ್ಲಾಗಿ ಮರಗಿರೋ ಮನೋಜನ್ನ ನೋಡಿ ದೆವ್ವ 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 ಅಂತ ಹೇಳಿ ಜೋರಾಗಿ ಚಿರ್ತಾಳೆ. ಆಗ ಮನೋಜ ಎದ್ದು ಬಂದು, ಅಯ್ಯೋ ಅಮ್ಮ, ನಾನ್ ಕಣಮ್ಮ ಮನೋಜ ಅಂತ ಹೇಳ್ತಿರ್ತಾನೆ. ಹೊಟ್ಟೆ ಉರ್ದೋಗ ನಿನಗೇನೋ ಬಂದಿರೋದು ಮನೋಜ ಅಂತ ಮನೋಜನ್ಗೆ ಬೈತಾ ಇರ್ತಾಳೆ. ಹ್ಞೂ ಕಣಮ್ಮ, ಹೊಟ್ಟೆನೆ ಉರಿತಾ ಇದ್ದಿದ್ದು, ಅದಕ್ಕೆ ಆ ರೀತಿ ಮಲ್ಕೊಂಡಿದ್ದೆ ಅಂತ ಹೇಳ್ತಿರ್ತಾನೆ. ಅಮ್ಮ, ಸೀದಾ ನಿಂತ್ಕೊಂಡ್ರೆ ಸಾಸಿವೆ ಕಾಳು ಹೊಟ್ಟೆಲ್ ಉಳಿತಾ ಇಲ್ಲಮ್ಮ, ತುಂಬಾ ಪೇನಮ್ಮ ಅಂತ ಹೇಳಿ ನರಳಾಡ್ತಾ ಇರ್ತಾನೆ ಮನೋಜ. ನೀನ್ ಇಂಗ್ಲಿಷ್ಗೆ ಇಷ್ಟು ಅಂತ ಹೇಳಿ ಬೈತಾ ಇರ್ತಾಳೆ ಶಾಂತಿ. ತುಂಬಾ ಸೂಕ್ಷ್ಮ ಕಣಮ್ಮ, ನನಗೆ ಯಾಕಮ್ಮ ಹೀಗಾಯ್ತು ಅಮ್ಮ, ಹೊಟ್ಟೆ ತುಂಬಾ ನೋಯ್ತಾ ಇದೆ, ಆಗ್ತಾ ಇಲ್ಲ ಅಂತ ಹೇಳಿ ಸುಸ್ತಾದ ಮನೋಜ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೋತಾನೆ. ಆಗ ಶಾಂತಿ, ಎದ್ದೇಳೋ ಮನೋಜ, ನೀರ್ ಕುಡಿ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆ ಶಬ್ದ ಕೇಳಿ ರಂಗನಾಥ್ ಅವ್ರಿಗೆ ಎಚ್ಚರ ಆಗಿ ಅವರು ಹಾಲಿಗೆ ಬರ್ತಾರೆ. ಏನಿದು ಅಮ್ಮ ಮಗ ಇಬ್ರು ಸೇರ್ಕೊಂಡು ರಾತ್ರಿ ತಿನ್ನೋಕ್ ಬಂದ್ರ ಅಂತ ಕೇಳಿದಾಗ, ಅಯ್ಯೋ ತಿನ್ನೋಕ ಅಂತ ಹೇಳಿ ತುಂಬಾ ಸುಸ್ತಾಗಿ ಮಾತಾಡ್ತಿರ್ತಾಳೆ ಶಾಂತಿ. ಆಗ ಮನೋಜ, ಅಯ್ಯೋ ಅಪ್ಪ, ಹೊಟ್ಟೆಲಿ ಒಂದು ಉಪ್ಪಿಟ್ಟಿನ ಕಾಳು ಉಳಿದಿಲ್ಲಪ್ಪ ಅಂತ ಹೇಳಿದಾಗ, ಅಲ್ಲಿವರೆಗೂ ಬಳ್ಕೊಂಡ್ ತಿಂದಿದ್ದೀರಾ, ಮತ್ತಿನ್ನೇನು ತಿನ್ನೋಕ್ ಬಂದ್ರಿ ಅಂತ ಹೇಳಿದಾಗ, ಅಯ್ಯೋ ಅಪ್ಪ, ಉಳಿದಿದ್ದವು ಪಾತ್ರೆಲಲ್ಲಪ್ಪ ಹೊಟ್ಟೆಲಿ ಅಂತ ಹೇಳ್ತಿರ್ತಾನೆ ಮನೋಜ. ಆ ಮಾತು ಕೇಳಿ ಮೀನಾಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಂತ ಮೀನಾ ಸೂರ್ಯನ್ನು ಎಬ್ಸಿ, ಮಾವ ಏನೋ ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ ಅಂತ ಹೇಳಿ ಡೈನಿಂಗ್ ಹಾಲ್ ಹತ್ರ ಕರ್ಕೊಂಡ್ಬರ್ತಾಳೆ.
ಅದಕ್ಕೆ ಕಣೆ ಹೇಳೋದು ಆ ಕಾಲದ ಮಾವು ಅಂತ, ಈಗ ಏನಾಯ್ತು ಅಂತ ಅದನ್ನಾದ್ರೂ ಹೇಳಿ ಸಾಯಿರಿ ಅಂತ ಹೇಳಿ ರಂಗನಾಥ್ ಅವರು ಬೈತಾ ಇರ್ತಾರೆ. ಆಗ ಮನೋಜ ಅಪ್ಪ ಏನೋ ಶಬ್ದ ಆಗ್ತಾ ಇದೆ ಅಂತ ಹೇಳಿ ಎದ್ದು ನೋಡಿದ್ರೆ ನಮ್ಮ ಹೊಟ್ಟೆ ಕಣಪ್ಪ, ಲೂಸ್ ಮೋಷನ್ ಅಪ್ಪ, ಲೂಸ್ ಮೋಷನ್ನು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಕಣೋ ಲಿಮಿಟಲ್ಲಿ ತಿನ್ಬೇಕು ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ರೀ ಡಯಟ್ ಫುಡ್ಡು ನಮ್ಮಿಬ್ರಿಗೂ ಬರ್ತಾ ಇಲ್ಲ ರೀ ಅಂತ ಹೇಳಿ ತುಂಬಾ ಸುಸ್ತಾಗಿ ಮಾತಾಡ್ತಾ ಇರ್ತಾಳೆ. ಅದನ್ನ ಕೇಳಿ ಸೂರ್ಯ ಮೀನಾ ನಗ್ತಾ ಇರ್ತಾರೆ. ಆಗ ಶಾಂತಿ ಮೀನಾ ನಿನಗೆ ಇವಾಗ ಸಮಾಧಾನ ಆಯ್ತೇನೆ, ಇವಾಗ ಖುಷಿ ಆಯ್ತೇನೆ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಅಯ್ಯೋ ಅತ್ತೆ ನನಗ್ಯಾಕತ್ತೆ ಖುಷಿ ಆಗ್ಬೇಕು, ಪಾಪ ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ. ಅನ್ಸುತ್ತೆ ಕಣೆ ಅಣ್ಣಮ್ಮ ನಿನಗೆಲ್ಲ ಅನ್ಸುತ್ತೆ ಅಂತ ಹೇಳಿ ಮತ್ತೆ ಮೀನಾಗೆ ಬೈತಾ ಇರ್ತಾಳೆ. ಅಲ್ಲ ಕಣೆ ತುಪ್ಪ ಹಾಕಿ ಮಾಡ್ಬೇಕಾದ ಜಗ್ಲಲ್ಲಿ ಹರಳೆಣ್ಣೆನೋ ಕೊಬ್ಬರೆಣ್ಣೆನೋ ಹಾಕಿ ಮಾಡ್ಕೊಟ್ಟಿದ್ಬಿಟ್ಟಿಯಾ ಅಂತೆ, ಬಟ್ಟೆ ಒಗದಾಗ ಹೋಗಿತಾ ಇದೆ ಹೊಟ್ಟೆ, ಅಮ್ಮ ಕರಳು ಅಂತ ಹೇಳಿ ತುಂಬಾ ಕಷ್ಟಪಡ್ತಾ ಇರ್ತಾಳೆ ಶಾಂತಿ. ಈ ಕಡೆ ಮನೋಜ ಹೊಟ್ಟೆ ನೋವು ತಾಳಲಾರ್ದೆ ಅಲ್ಲೇ ಡೈನಿಂಗ್ ಕುರ್ಚಿ ಮೇಲೆ ಮಲ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ರೋಹಿಣಿ ಮನೋಜನ್ಗೆ ಹೊಡಿತಾ ಅಯ್ಯೋ ಮನೋಜ್ ಏನಾಗಿದೆ ನಿಮ್ಗೆ ಅಂತ ಕೇಳ್ತಾಳೆ. ಆಗ ಸೂರ್ಯ ಅದನ್ನ ವರ್ಣಿಸ್ತಾ ಇರ್ತಾನೆ. ನಿನ್ನ ಬಾಯಿಗೆ ಒಂದಿಷ್ಟು ಬೀಗ ಹಾಕ, ಅದನ್ನು ವರ್ಣಿಸ್ತಿದೆಯೇನೋ, ಬಾಯಿ ಮುಚ್ಚೋ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ ಶಾಂತಿ. ಪ್ಲಾಸ್ಟರ್ ಅವ್ರ ಬಾಯಿಗಲ್ಲ ಕಣೆ ನಿನ್ ಬಾಯಿಗೆ ಹಾಕ್ಬೇಕು, ನಿನಗೆ ಯಾಕೆ ಬೇಕಿತ್ತು ಅಂತ ಹೇಳಿ ರಂಗನಾಥ್ ಅವರು ಬೈತಾ ಇರ್ತಾರೆ. ಆಗ ಮೀನಾ ಇರಿ ನಮ್ಮಮ್ಮನಿಗೆ ಫೋನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೊರಡ್ತಾ ಇರ್ತಾಳೆ. ಯಾಕೆ ಇವ್ರ ಸ್ಥಿತಿ ಚಿಂತಾಜನಕವಾಗಿದೆ, ಕೊನೆ ಸಾರಿ ಬಂದು ಮುಖದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ ಅಂತ ಹೇಳಿ ಶಾಂತಿ ಕೇಳಿದಾಗ ಅಯ್ಯೋ ಅತ್ತೆ ಅದು ಹಾಗಲ್ಲ, ಅವ್ರಿಗೆ ಕೈ ಮದ್ದು ತುಂಬಾ ಚೆನ್ನಾಗಿ ಗೊತ್ತು, ಇದಕ್ಕೇನಾದ್ರೂ ಪರಿಹಾರ ಹೇಳ್ತಾರೆ, ಇರಿ ಬಂದೆ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಶಾಂತಿ ಮಗುನ ಚುಟೋದು ಇವಳೆ, ತೊಟ್ಲು ತೂಗೋದು ಇವಳೆ, ರಿಬ್ಬನ್ ಕಟಿಂಗು ಇವಳ್ದೆ, ಕ್ಲೋಸಿಂಗ್ ಸೆರೆಮನಿನೂ ಇವಳ್ದೆ, ಅಯ್ಯೋ ಅಮ್ಮ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಒತ್ತಾಡ್ತಾ ಇರ್ತಾಳೆ. ಶಾಂತಿ ಮನೆಗ್ ಬೇಕಾದ್ರೆ ನಾನೊಂದು ತೂಕ ನೋಡುವಂತ ವೇಯಿಂಗ್ ಮಿಷನ್ ತಂದು ಕೊಡ್ತೀನಿ ಕಣೆ, ಈ ನಿಜವಾಗ್ಲೂ 100 kg ಇಲ್ಲ ಕಣೆ ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ಮತ್ತೆ ನಮ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಅದ್ಯಾಕ್ರೆ ಹಾಕಿ ತೋರಿಸ್ತು, ಅದೇನೋ ಹಾಳಾಗಿರ್ಬೇಕು ಕಣೆ, ಅದನ್ನ ನೋಡಿ ನೀನ್ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದೀಯಾ, ಹಾಳಾದೋಳೆ ಅಂತ ಹೇಳಿ ಬೈತಾ ಇರ್ತಾರೆ. ಹಾಗೆ ಮನೋಜನ ಹತ್ರ ಬಂದು ಲೋ ಮಗನೇ ಮನೋಜ, ಆಧುನಿಕ ಶ್ರವಣ್ ಕುಮಾರ ಇದ್ದಂಗೆ ಕಣೋ ನೀನು, 3 ಪಡಿ ಮುಕ್ತಾ ಇದ್ದವನು, ಅದೇನೋ ಯೋಗ ಕಪಾಳ ಮೋಟಿಯ ಅಂತ ಹೇಳಿ ಇಟಿಟೆ ತಿಂದ್ರೆ ದೇಹ ತಡೆಯುತ್ತೇನೋ ಅಂತ ಹೇಳಿ ಅಯೋಗ್ಯ ನನ್ನ ಮಗನೇ ಅಂತ ಹೇಳಿ ಮನೋಜನ್ಗೂ ಬೈತಾ ಇರ್ತಾರೆ. ಆಗ ಅಲ್ಲಿಗೆ ರವಿ ಶ್ರುತಿನೂ ಬರ್ತಾರೆ. ಅಲ್ಲಪ್ಪ ಏನಾಗಿದೆ ಅಂತ ಹೇಳಿ ಇವ್ರಿಬ್ರಿಗೆ ಈ ರೀತಿ ಬೈತಾ ಇದ್ದಾರೆ ಅಂತ ರವಿ ಕೇಳಿದಾಗ ಸೂರ್ಯ ನಡೆದ ವಿಷಯನೆಲ್ಲ ಹೇಳ್ತಾನೆ. ನೋಡು ಮನೋಜ, ಅವರು ಇದಕ್ಕೆಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ, ತಮ್ಮ ದೇಹನ ರೆಡಿ ಮಾಡ್ಕೊಂಡಿರ್ತಾರೆ, ಮೇಲಾಗಿ ಅವರು ತೂಕ ಇರ್ತಾರೆ, ನೀವೇನೋ ಅಷ್ಟೊಂದು ಭಾರ ಇದ್ದೀರಾ, ನಿಮ್ಗೆ ಯಾಕೋ ಬೇಕು, ಮನುಷ್ಯರೇನಾದ್ರೂ ತಿನ್ನೋದನ್ನ ತಿನ್ನಿ ಅಂತ ಹೇಳಿ ಬೈತಾ ಇರ್ತಾನೆ ರವಿ. ಹಾಗೆ ಶ್ರುತಿನೂ ಸಹ ಮೊದಲಿಂದ ನಮ್ಮ ದೇಹ ಹೇಗಿರುತ್ತೋ ಹಾಗೆ ಇರಬೇಕು, ಅದನ್ನ ಸಡನ್ ಆಗಿ ಚೇಂಜ್ ಮಾಡ್ಕೊಂಡ್ರೆ ಹೀಗೆ ಆಗೋದು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಮೀನಾ ನಾಟ್ಯ ಔಷಧಿನ ಮಾಡ್ಕೊಂಡ್ಬಂದು ಶಾಂತಿ ಕೈಗೆ ಕೊಡ್ತಾಳೆ. ಹಾಗೆ ಸೂರ್ಯನ ಕೈಲಿಟ್ಟು ಮನೋಜನ್ಗೆ ಕೊಡೋಕೆ ಹೇಳ್ತಾಳೆ. ತಗೊಳ್ಳೋ ಮನೋಜ ಕುಡಿ ಇದನ್ನ ಅಂತ ಹೇಳಿ ಸೂರ್ಯ ಕೊಡ್ತಾನೆ. ಹೌದಮ್ಮ ಇಷ್ಟೊತ್ತಿನಲ್ಲಿ ಏನ್ ಕೈಮದ್ದು ಮಾಡ್ಕೊಂಡ್ಬಂದೆ ಅಂತ ಮೀನಾನ ಕೇಳಿದಾಗ ರೀ ಹೆಸರು ಹೇಳ್ಬಾರ್ದು, ಅದು ಹೊಟ್ಟೆಗೆ ಹತ್ತಲ್ಲ, ಅದೇ ರೀ ಸಕ್ಕರೆ ಉಪ್ಪು ಡಿಕಾಷನ್ ಹಾಕೊಂಬಂದಿದ್ದೀನಿ ಅಂತ ಹೇಳಿದಾಗ ನೋಡೋ ಮನೋಜ, ಸಕ್ಕರೆ ಉಪ್ಪು ದೇಹಕ್ಕೆ ಒಳ್ಳೇದಲ್ಲ, ಆದ್ರೆ ಈಗ ಸದ್ಯ ಅದೇ ನಿಮ್ಗೆ ಬೇಕಾಗಿರೋದು, ಕುಡಿ, ಒಂದ್ ತಿಳ್ಕೊ, ಈ ಪ್ರಪಂಚದಲ್ಲಿ ಉಪಯೋಗಬಾರ್ದು ವಸ್ತು ಯಾವುದೂ ಇಲ್ಲ ಅಂತ ಹೇಳಿ ಸೂರ್ಯ ಮನೋಜನ್ಗೆ ಹೇಳ್ತಾ ಇರ್ತಾನೆ. ಆಗ ರಂಗನಾಥ್ ಅವರು ಎಲ್ಲ ಸರಿ ಸೂರ್ಯ, ಆದ್ರೆ ಒಂದ್ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ, ಪ್ರಪಂಚಕ್ಕೆ ಉಪಯೋಗಬಾರ್ದೇ ಇರೋ ವಸ್ತು ಇದೆ ಅಲ್ಲ, ಇದೇ ಇದು ಅಂತ ಹೇಳಿ ಮನೋಜನ್ನ ತೋರಿಸಿ ರೇಗಿಸ್ತಾ ಇರ್ತಾರೆ. ಆ ಮಾತನ್ನ ಕೇಳಿ ಮನೆ ಮಂದಿ ಎಲ್ಲ ನಗ್ತಾ ಇರ್ತಾರೆ. ಆಗ ಮನೋಜ, ಅಮ್ಮ ಈಗ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರೋ ಡಯಟ್ ಫುಡ್ನೆಲ್ಲ ಏನಮ್ಮ ಮಾಡೋದು, ಆ ಡೈಟೇಷನ್ ಬೇರೆ ಅದನ್ನ ವಾಪಸ್ ತಗೊಳ್ಳಲ್ಲ ಅಂತ ಕೇಳ್ತಿರುವಾಗ ಅಲ್ಲೇ ನಿಂತಿರೋ ರಂಗನಾಥರು ಅದನ್ನ ನೀನೇ ತಿಂದು ಹಾಳಾಗೋ ದಡ್ ನನ್ ಮಗನೇ, ಅದನ್ನ ಅವಳಿಗೆ ಮಾತ್ರ ಕೊಡೋಕ್ ಹೋಗ್ಬೇಡ, ನೀವು ನಿದ್ದೆಗೊಳ್ಳೋದಲ್ದೇನೆ ಮನೆ ಮಂದಿ ಎಲ್ಲ ನಿದ್ದೆಗಡ್ಬೇಕು ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಶಾಂತಿ ನಾವೇ ನಿಮ್ಮನ್ನ ಇನ್ವಿಟೇಷನ್ ಕೊಟ್ಟು ಕರೆದಿದ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಮೀನಾ ಅತ್ತೆ ಇವಾಗ ಹೇಗಿದೆ, ಹೊಟ್ಟೆ ನೀವು ಎಲ್ಲ ಸರಿ ಆಯ್ತು ಅಂದಾಗ ಇವಾಗ ಸದ್ಯಕ್ಕೆ ಏನು ಇಲ್ಲ ಅಂತ ಹೇಳ್ತಿರ್ತಾಳೆ. ಹಾಗಿದ್ರೆ ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಅನ್ನೋಷ್ಟರಲ್ಲಿ ಸರಿ ಆಗುತ್ತೆ ಅಂತ ಹೇಳಿ ಮೀನಾ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಹಾಗೆ ರವಿ ಶ್ರುತಿನೂ ಹೊರಡ್ತಾರೆ. ಆಗ ಶಾಂತಿ ಮನೋಜನ್ಗೆ, ಮನೋಜ ಇದೆಲ್ಲ ಬೇಡ ಕಣೋ, ನಮ್ಗೆ ಇದನ್ನೆಲ್ಲ ಬಿಟ್ಬಿಡೋಣ, ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತು ಪಲಾವು ತಿನ್ಕೊಂಡು ಇದ್ಬಿಡೋಣ ಅಂತ ಹೇಳ್ತಾ ಮಗುನ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದಾಗ ರೋಹಿಣಿ ಮನೋಜನ್ನ ಕರ್ಕೊಂಡು ಹೆಗಲ್ ಮೇಲೆ ಕೈ ಹಾಕೊಂಡು ಅವನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಶಾಂತಿನೂ ಸಹ ಹೋಗಿ ಮಲ್ಕೋತಾಳೆ. ಮೊದಲಿನ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ ಮೀನಾ ನಡೆದ ವಿಷಯನೆಲ್ಲ ತನ್ನ ತಾಯಿ ತಮ್ಮ ತಂಗಿಗೆ ಹೇಳ್ತಾರೆ. ಈ ಕಡೆ ಕನಕ ಹಾಗೂ ಮಂಜು ಅದನ್ನ ಕೇಳಿ ತುಂಬಾ ನಗಾಡ್ತಾ ಇರ್ತಾರೆ.
ಅವ್ರ ಗೋಳಾಟನ ನೋಡೋಕೆ ನಾವು ಇರಬೇಕಿತ್ತು ಅಂತ ಹೇಳ್ತಾರೆ. ಆಗ ಮೀನಾ ತಾಯಿ ಅವ್ರಿಗೆ ಬೈತಾರೆ. ಹಾಗೆ ಮೀನಾಗೆ ಅವ್ರಿಗೆ ಟ್ಯಾಬ್ಲೆಟ್ಸ್ ತಂದು ಕೊಡಬೇಕಿತ್ತು ಅಂತ ಕೇಳಿದಾಗ, ಅಯ್ಯೋ ಅಮ್ಮ ಅದೆಲ್ಲ ಬೇಡ, ನೀನು ಹೇಳಿದ್ದೆಲ್ಲ ಅದೇ ಮದ್ದು ವರ್ಕ್ ಆಗ್ತಾ ಇದೆ, ಸರಿ ಆಯ್ತಮ್ಮ, ನನಗೊಂದು ಫೋನ್ ಬರ್ತಾ ಇದೆ, ನಂಗೆ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಮಂಜುನು ಕಾಲೇಜ್ಗೆ ಹೋಗ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ತಮ್ಮ ತಾಯಿನ ಕರ್ಕೊಂಡು ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಅರುಣ್ ತಾಯಿ ಕನಕನ ನೋಡಿ ಅವರಮ್ಮ ಯಾವುದೋ ದೇವಸ್ಥಾನದ ಮುಂದೆ ಹೂವಿನ ಅಂಗಡಿ ಇಟ್ಕೊಂಡಿದ್ರು ಅಂತ ಹೇಳ್ತಿದ್ರು, ಇದೇ ದೇವಸ್ಥಾನ ಇರ್ಬೋದು ಅಂತ ಹೇಳಿ ಕನಕ ಹತ್ರ ಬಂದು ಮಾತಾಡಿಸ್ತಾರೆ. ಆಗ ಕನಕ ತನ್ನ ತಾಯಿಗೆ ಅರುಣ್ ಕುಮಾರ್ ಹಾಗೂ ಅವ್ರ ತಾಯಿನ ಪರಿಚಯ ಮಾಡಿಕೊಡ್ತಾಳೆ. ಆಗ ಅರುಣ್ ಕುಮಾರ್ ತಾಯಿ, ನಿಮ್ಮ ಮಗಳು ನಾನು ಆಸ್ಪತ್ರೆಯಲ್ಲಿ ಇರುವಾಗ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು, ಒಳ್ಳೆ ಮಗಳನ್ನ ಹೆತ್ತಿದ್ದೀರಾ ಅಂತ ಹೇಳಿ ಕನಕ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಸಹ, ನನಗೆ ಪದೇ ಪದೇ ಕೆಲಸ ಬರುತ್ತೆ, ಇನ್ಸ್ಪೆಕ್ಟರ್ ಕೆಲಸ ಅಲ್ವಾ, ಅದಕ್ಕೆ ನಿಮ್ಮ ಮಗಳು ನನ್ನ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಆಗ ಕನಕ, ನೀವು ನನ್ನ ಹೊಗಳೋಕೆ ದೇವಸ್ಥಾನಕ್ಕೆ ಬಂದ್ರ ಅಂತ ಕೇಳಿದಾಗ ಅರುಣ್ ತಾಯಿ, ಇಲ್ಲಮ್ಮ, ನಾನು ಹುಷಾರಿಲ್ದಾಗ ಹರಕೆ ಕಟ್ಕೊಂಡಿದ್ದೆ, ಅದಕ್ಕೋಸ್ಕರ ಪೂಜೆ ಮಾಡಿಸಿದ್ರಾಯ್ತು ಅಂತ ಬಂದ್ವಿ ಅಂತ ಹೇಳಿದಾಗ ಕನಕ ತಾಯಿ, ಹೋಗಮ್ಮ ಅರ್ಚಕರನ್ನ ಭೇಟಿ ಮಾಡಿ ಪೂಜೆ ಮಾಡಿಸು ಅಂತ ಹೇಳಿದಾಗ ಪೂಜಾ ಸಾಮಗ್ರಿ ತಗೊಂಡು ಕನಕ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಕನಕ ತಾಯಿನೂ ಸಹ ಅವ್ರ ಜೊತೆ ಬರ್ತಾರೆ. ಹಾಗೆ ಅರ್ಚಕರನ್ನ ಭೇಟಿ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ದಕ್ಷಿಣೆ ಹಾಕೋಕಂತ ಹೇಳಿ ಕನಕ ತಾಯಿ ಹಾಗೂ ಅರುಣ್ ತಾಯಿ ಹೊರಡ್ತಾರೆ. ಆಗ ಅರುಣ್ ಕನಕನ ತಡೆದು, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅಂತ ಹೇಳ್ತಾನೆ. ಏನ್ ವಿಷಯ ಅಂತ ಕೇಳಿದಾಗ, ನೀವು ನಮ್ಮ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಯಾಕೆ ಸರ್ ಪದೇ ಪದೇ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಹೇಳಿದಾಗ, ಇಲ್ಲ, ನನಗೆ ಪದೇ ಪದೇ ಕೆಲಸ ಬರ್ತಿರೋದ್ರಿಂದ ನಾನು ನಮ್ಮ ತಾಯಿನ ನೋಡ್ಕೊಳಕ್ ಆಗ್ತಿಲ್ಲ, ಅದಕ್ಕೋಸ್ಕರ, ಹಾಗೆ ನಮ್ಮ ತಾಯಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಯ್ಯೋ ಸರ್, ಎಲ್ಲ ತಾಯಂದ್ರ ಆಸೆ ಅದೇ ಅಲ್ವಾ, ತಮ್ಮ ಮಕ್ಕಳು ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ಳಿ, ಅದರಲ್ಲಿ ಏನಿದೆ ಸಮಸ್ಯೆ ಅಂತ ಕೇಳಿದಾಗ, ಅದಲ್ಲ, ನಾನು ಸ್ಟ್ರೇಟ್ ಫಾರ್ವರ್ಡ್, ನೇರವಾಗಿ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಮಾತಾಡೋನು, ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಕನಕಗೆ ಶಾಕ್ ಆಗುತ್ತೆ.